ಹುಲಿ ಚಿರತೆ ಸಂರಕ್ಷಣೆಯ ಸಭೆಯಲ್ಲಿ ಭಾಗಿಯಾಗಲಿರುವಂತಹ 23 ದೇಶದ ಪ್ರತಿನಿಧಿಗಳು ದೇಶದಲ್ಲೇ ಮೊದಲ ಬಾರಿಗೆ ಈ ಸಭೆ ನಡೀತಾ ಇದೆ. ಇನ್ನು ಹುಲಿ ಯೋಜನೆ ಏನಿದೆ ಅದು 9 ಕಾಡುಗಳಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಒಂದು ಬಂಡೀಪುರ ಕಾಡು ಏನಿದೆ ಅದು ಕೂಡ ಸಂಬಂಧಪಡುತ್ತೆ. ಈಗ ದೇಶದಲ್ಲಿ 23 ದೇಶಗಳು ಪಾಲ್ಗೊಳ್ಳುತ್ತಾ ಇವೆ. ನಮ್ಮ ದೇಶದಲ್ಲಿ ಬರ್ತಾ ಇದ್ದಾರೆ ಅವರು ಪ್ರತಿನಿಧಿಗಳು ಬಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಇದು ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ ಬಿಕ್ಯಾಟ್ ಮೈತ್ರಿ ಶೃಂಗಸಭೆ ಅಂತ ಹೇಳ್ತಾ ಇದ್ದಾರೆ. ಈ ಶೃಂಗಸಭೆಗೆ ಇಂದಿನಿಂದ 3 ದಿನಗಳ ಕಾಲ ನಡೆಯುತ್ತೆ. ಚಾಲನೆ ಕೂಡ ಸಿಕ್ಕಿದೆ. ಹೀಗಾಗಿ ಹುಲಿಯ ವಿಚಾರವಾಗಿ ಅದನ್ನು ರಕ್ಷಣೆ ಮಾಡುವಂತಹ ವಿಚಾರವಾಗಿ ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಈ ಸಭೆಯಲ್ಲಿ ನೋಡಿ, ಶ್ರೀಲಂಕಾ, ಕಾಂಬೋ, ಭೂತಾನ್, ಮಲೇಷಿಯಾ, ಕಾಂಬೋಡಿಯಾ, ಕಜಕಿಸ್ತಾನ, ಮೆಕ್ಸಿಕೋ, ಮಂಗೋಲಿಯಾ ಸೇರಿದಂತೆ 23 ದೇಶಗಳ ಅರಣ್ಯ ಇಲಾಖೆಯ ಅಧಿಕಾರಿಗಳು, ವನ್ಯಜೀವಿ ತಜ್ಞರು, ಸಂಶೋಧನಾಕಾರರು ಏನಿರ್ತಾರೆ ಅವರೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ. ಇನ್ನು ಅರಣ್ಯ ಇಲಾಖೆಯ ಮೇಲುಕಾಮನ ಒಂದು ಹಳ್ಳಿಯ ಸಭಾಭವನದಲ್ಲಿ ಏನಿದೆ ಈ ಒಂದು ಸಭೆ ನಡೆಯುತ್ತೆ. ಬಂಡೀಪುರ ಹುಲಿ ಸಂರಕ್ಷಣಾ ಅರಣ್ಯ ಏನಿದೆ ಘೋಷಣೆಯಾಗಿರುವಂತಹ 50 ವರ್ಷಗಳ ಅವಧಿಯ ಪಯಣ ಏನಿದೆ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತು ಅರಣ್ಯಕ್ಕೆ ಭೇಟಿ ಕೂಡ ಕೊಡ್ತಾರೆ. ಹುಲಿ ಚಿರತೆಗಳ ಸಂರಕ್ಷಣೆ, ಮಾನವ ವನ್ಯಜೀವಿಗಳ ಒಂದು ಸಂಘರ್ಷ ಏನಿದೆ ಅದನ್ನು ತಡೆಯೋಕೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಆಗ್ತಾ ಇದೆ. ಅದರ ಬಗ್ಗೆ ಬೇರೆ ಬೇರೆ ದೇಶದ ಪ್ರತಿನಿಧಿಗಳಿಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ ಈ ಸಭೆಯಲ್ಲಿ. ಮತ್ತು ಅದರ ಜೊತೆಗೆ ಇವರೊಂದಿಗೆ ಏನಿದೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆಯಲಾಗುತ್ತೆ. ಬಂಡೀಪುರ ಅರಣ್ಯ ಇಲಾಖೆಯಂತೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾವು ಈ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸಭೆ ಆಗಿದೆ. ಅಂದರೆ 3 ದಿನ ನಡೆಯುತ್ತಿದ್ದು ಏನು ಹುಲಿಗೆ ಸಂಬಂಧಪಟ್ಟ ಹಾಗೆ, ಚಿರತೆಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ಒಂದು ವನ್ಯಜೀವಿ ಸಂಕುಲವನ್ನು ಉಳಿಸಬೇಕಾಗಿದೆ. ಮಾನವ ಮತ್ತು ಈ ಪ್ರಾಣಿಗಳ ನಡುವಂಥ ಸಂಘರ್ಷವನ್ನು ನಾವು ಕಡಿಮೆ ಮಾಡಬೇಕು. ಅದರ ಒಂದು ಸಾವುಗಳು ಏನಾಗ್ತಾ ಇದೆ ಅದನ್ನು ಕೂಡ ತಡೆಯಬೇಕು. ಅದಕ್ಕೋಸ್ಕರ ಈ ಸಭೆಯನ್ನು ಮಾಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.